ಮಾತಿಗೆ ತಪ್ಪಿದ್ದಾರೆ ಜೆಡಿಯು ನಿತೀಶ್ ಕುಮಾರ್ ಅವರು ಮಾತನ್ನು ಕೊಟ್ಟಿದ್ರು ಮೈತ್ರಿಕೂಟದಲ್ಲಿ. ಆದರೆ ಈಗ ಒಂದು ಮಾತನ್ನು ತಪ್ಪಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು ಕೊಟ್ಟ ಮಾತಿಗೆ ತಪ್ಪಿದ್ರಾ ಎನ್ನುವಂತಹ ಪ್ರಶ್ನೆ. ಚಿರಾಗ್ ಪಾಸ್ವಾಲ್ ಏನಿದೆ ಅವರೊಂದು ಕೋಪಕ್ಕೆ ಕಾರಣವಾಗ್ತಾ ಇದ್ದಾರೆ. ಇವರು NDA ಮೈತ್ರಿಕೂಟದ ಸದಸ್ಯ ಪಕ್ಷಗಳಲ್ಲಿ ಈಗ ಅಸಮಾಧಾನ ಹುಟ್ಟುಕೊಂಡಿದೆ. ಬಿಹಾರ ಚುನಾವಣೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮೂಡ್ತಾ ಇದೆ. ನಿತೀಶ್ ತಮ್ಮ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಈ ವಿಚಾರವಾಗಿ ಗೊಂದಲ ಎದ್ದಿದೆ. ಈಗ ಚಿರಾಗ್ ಪಾರ್ಟಿಯ ಅಭ್ಯರ್ಥಿ ಕಣಕ್ಕಿಳಿಯಬೇಕಾದಂತಹ 5 ಕ್ಷೇತ್ರಗಳಲ್ಲಿ ನಿತೀಶ್ ಕುಮಾರ್ ಅವರ ಒಂದು ಪಾರ್ಟಿಯ ಅಭ್ಯರ್ಥಿಗಳೊಂದು ಹೆಸರನ್ನು ಘೋಷಣೆ ಮಾಡಿದ್ದಾರೆ. JDU ಪಾರ್ಟಿಯ ಒಂದು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಮೋರ್ವಾ, ಸೋನ ಬಾರ್ಸ್ವಾ ಮತ್ತು ರಾಜ್ಗಿರ್ ಘಾಟ್ ಇನ್ನೂ ಒಂದು ಏನಿದೆ, ಈ ಒಂದು 5 ಕ್ಷೇತ್ರಗಳಲ್ಲಿ ಚಿರಾಗ್ ಕೆಂಗಣ್ಣಿಗೆ ಗುರಿಯಾಗಿದ್ದರೆ ಅವರ ಒಂದು ಅಭ್ಯರ್ಥಿಗಳ ಸ್ಥಾನವನ್ನು ಘೋಷಣೆ ಮಾಡುವುದರ ಮೂಲಕ ಒಪ್ಪಂದ ಪ್ರಕಾರ ಏನಾಗುತ್ತೆ ಅಂದರೆ JDU ಮತ್ತು BJP ತಲಾ 101 ಕ್ಷೇತ್ರಗಳಲ್ಲಿ ಅಂತ ಆಗಿತ್ತು. ಮತ್ತು ಚಿರಾಗ್ ಪಾಸ್ವಾಲ್ ಅವರ ಒಂದು JLP ಪಕ್ಷ ಅದು 29 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇತ್ತು. ಇನ್ನು ಉಪೇಂದ್ರ ಕುಶ್ವಾಹಾ ಅವರ ಒಂದು RLB ಕ್ಷೇತ್ರ ಇದೆ, RLB ಪಾರ್ಟಿ ಏನಿದೆ ಅದು 6 ಕ್ಷೇತ್ರಗಳಲ್ಲಿ. ಮತ್ತು ಜಿತಿನ್ ರಾಮ್ ಅವರ ಒಂದು ಮಾಂಜಿ ಅವರದ್ದು HMM ಪಾರ್ಟಿಯಿಂದ ಅದು ಕೂಡ 6 ಕ್ಷೇತ್ರಗಳಲ್ಲಿ ಅಂತ ಹೇಳಿ ಮೈತ್ರಿಕೂಟದಲ್ಲಿ ತೀರ್ಮಾನ ಆಗಿತ್ತು. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ರು, ಓಕೆ ಅಂತ ಹೇಳಿ ಎಲ್ಲ ಫೈನಲ್ ಆಗಿತ್ತು. ಆದರೆ ಈಗ ಈ ಒಂದು ವಿಚಾರದಲ್ಲಿ ಗೊಂದಲ ಆಗ್ತಾ ಇದೆ. ಈ ಒಂದು ವಿಚಾರವನ್ನು ಅಮಿತ್ ಶಾ ಜೊತೆ ಹಂಚಿಕೊಂಡಿದ್ದಾರೆ ಚಿರಾಗ್ ಅವರು. ನಿತಿನ್ ನಡೆಯಿಂದ ಈಗ ಏನಾದರೂ ಒಂದು ಮೈತ್ರಿ ಸರ್ಕಾರದಲ್ಲಿ ಬಿರುಕು ಆಗುತ್ತಾ ಎನ್ನುವಂತಹ ಪ್ರಶ್ನೆ. ಯಾಕಂದರೆ ಎಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಅವರು ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ. ಯಾಕಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಬೇರೆ ಪಕ್ಷದ ಒಂದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬೇಕಾದ ಒಂದು ಸ್ಥಾನದಲ್ಲಿ ಇವರ ಒಂದು ಪಕ್ಷದ ಅಭ್ಯರ್ಥಿಗಳ ಸ್ಥಾನದ ಒಂದು ಹೆಸರನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಿತೀಶ್ ಕುಮಾರ್ ಅವರು ಮಾತನ್ನು ತಪ್ಪಿದ್ದಾರೆ, ಇದರಿಂದ ನಮಗೆ ಬೇಜಾರಾಗಿದೆ, ನೋವಾಗಿದೆ ಅಂತ ಹೇಳಿ ಬೇರೆ ಪಕ್ಷದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಬಿಹಾರ ಚುನಾವಣೆ ಏನಿದೆ ಅದು ಮಹತ್ವವಾಗಿರುವಂಥದ್ದು. ಬಿಹಾರ ಚುನಾವಣೆಯ ಒಂದು ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮೂಡ್ತಾ ಇದೆ. ನಿತೀಶ್ ತಮ್ಮ ಒಂದು ಅಭ್ಯರ್ಥಿಗಳ ಹೆಸರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರು, ಮೊದಲ ಅಭ್ಯರ್ಥಿ ಪಟ್ಟಿ. ಅದರಲ್ಲಿ ಏನಾಗಿತ್ತು ಅಂದರೆ ಚಿರಾಗ್ ಪಾರ್ಟಿ ಒಂದು ಅಭ್ಯರ್ಥಿಗಳು ಕಣಕ್ಕಿಳಿಬೇಕಾಗಿತ್ತು. ಆ ಒಂದು ಅಭ್ಯರ್ಥಿಗಳ ಒಂದು ಸ್ಥಾನ ಏನಿದೆ, ಕ್ಷೇತ್ರ ಏನಿದೆ, ಅದರಲ್ಲಿ ಇವರ ಒಂದು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದರೆ ಇದು ಈಗ ತೀರಾ ಒಂದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. JDU ಪಾರ್ಟಿಯ ಒಂದು ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿದ್ರು ನಿಜಕ್ಕೂ ಕೂಡ ನಾವು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 5 ಕ್ಷೇತ್ರಗಳಲ್ಲಿ ಅಂದರೆ ಮೋರ್ವಾ ಆಗಿರ್ಬೋದು, ಸೋನಾ ಬಾರ್ಸಾ ಆಗಿರ್ಬೋದು, ರಾಜ್ಗೀರ್ ಆಗಿರ್ಬೋದು, ಘಾಟ್ ಮತ್ತು ಮತಿಹಾನಿ ಕ್ಷೇತ್ರಗಳಿಂದ ಈ ಕ್ಷೇತ್ರದಲ್ಲಿ ಹೆಸರನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ಇದರಿಂದಾಗಿ ಚಿರಾಗ್ ಕೋಪಗೊಂಡಿದ್ದಾರೆ ನಿತೀಶ್ ಅವರ ಮೇಲೆ. ಯಾಕೆ ಹೀಗೆ ಮಾಡಿದ್ರು ಅಂತ ಒಪ್ಪಂದವನ್ನು ಮುರಿದಿದ್ದಾರೆ, ಇವರು ಮಾತು ಕೊಟ್ಟಿದ್ದರು ಏನು ಒಂದು ಚೇಂಜಸ್ ಮಾಡಲ್ಲ ಅಂತ. ಆದರೆ ಈಗ ದಿಢೀರಂತ ಯಾಕೆ ಯಾರನ್ನೂ ಕೇಳದೆ ಈ ರೀತಿಯಾಗಿ ಚೇಂಜಸ್ ಮಾಡಿದ್ದಾರೆ. LJP ಪಾರ್ಟಿಯ ಮುಖ್ಯಸ್ಥ ಆಗಿರುವಂತಹ ಚಿರಾಗ್ ಪಾಸ್ವಾಲ್ ಅವರು ಈ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅವರ ಪಾರ್ಟಿಗೆ 29 ಕ್ಷೇತ್ರಗಳು ಅಂತ ಮೀಸಲಿಟ್ಟಿದ್ರು. ನೋಡಿ, JDU ಮತ್ತು BJPಗೆ ಅವರಿಗೆ 101 ಕ್ಷೇತ್ರಗಳು, ತಲಾ 101 ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗಿತ್ತು. ಇದರ ಜೊತೆಗೆ ಉಪೇಂದ್ರ ಕುಶ್ವಾಹಾ ಅವರ RLM ಪಾರ್ಟಿ ಏನಿದೆ ಅದಕ್ಕೆ 6 ಮತ್ತು ಜಿತನ್ ರಾಮ್ ಮಾಂಜಿ ಅವರ ಒಂದು HMM ಪಾರ್ಟಿ ಏನಿದೆ ಅದಕ್ಕೂ ಕೂಡ 6 ಕ್ಷೇತ್ರಗಳನ್ನು ಕೊಡ್ತೀವಿ, ನೀವು 6 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ಬೋದು ಅಂತ ಹೇಳಿ ಮೈತ್ರಿಕೂಟದಲ್ಲಿ ಒಂದು ದೊಡ್ಡ ತೀರ್ಮಾನ ಆಗಿತ್ತು. ಇದಕ್ಕೆ ಎಲ್ಲರೂ ಕೂಡ ಸಮ್ಮತದಿಂದ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದರೆ ಈಗ ಈ ಒಂದು ನಡೆ ಏನಿದೆ, ಈ ಒಂದು ಬದಲಾವಣೆ ಏನಿದೆ, ನಿಜಕ್ಕೂ ಕೂಡ ಮೈತ್ರಿ ಒಂದು ಪಾರ್ಟಿಯಲ್ಲಿ ಮೈತ್ರಿ ಸರ್ಕಾರದಲ್ಲಿ ಏನೋ ಒಂದು ಗೊಂದಲ ಅಸಮಾಧಾನವನ್ನು ಹುಟ್ಟುಹಾಕ್ತಾ ಇದೆ. ಈ ಒಂದು ವಿಚಾರವನ್ನು ಚಿರಾಗ್ ಅಮಿತ್ ಶಾ ಮುಂದೆ ಹೇಳಿಕೊಂಡಿದ್ದಾರೆ. ಈ ರೀತಿಯಾಗಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ನಿತೀಶ್ ನಡೆ ಏನಿದೆ ನಿಜಕ್ಕೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಏನಾದರೂ ಒಂದು ಬಿರುಕು ಮೂಡಿಸುತ್ತಾ ಅನ್ನುವಂಥ ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಏನು ಹೇಳ್ತಾರೆ ಮೋದಿ ಅವರು, ಪ್ರಧಾನಮಂತ್ರಿ ಮೋದಿ ಅವರು ಏನು ಒಂದು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ, ಈ ಒಂದು ಎಲ್ಲ ಕೂಡ ಚರ್ಚೆ ಆಗುತ್ತೆ. ಯಾಕೆ ನೀವು ದಿಢೀರಂತ ಚೇಂಜ್ ಮಾಡಿದ್ರೆ, ಅಥವಾ ಬೇರೆ ನಾಯಕರು ಏನಾದರೂ BJP ಅವರು ಏನಾದರೂ ಹೇಳಿದ್ರೆ, ಅಥವಾ ಬೇರೆ ಯಾರಾದರೂ ಹೇಳಿದ್ರೆ ನಿಮಗೆ ಚೇಂಜ್ ಮಾಡಿ ಅಂತ. ಇದು ಇಲ್ಲ ನಿಮ್ಮ ಒಂದು ಸ್ವಯಂ ನಿರ್ಧಾರ ಅಂತ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮೈತ್ರಿ ಒಂದು ಪಾಳೆಯದಲ್ಲಿ ಎಲ್ಲೋ ಒಂದು ಕಡೆ ಚಿರಾಗ್ ತುಂಬ ಕೋಪಗೊಂಡಂತೆ ಕಾಣ್ತಾ ಇದೆ. 5 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಬದಲಾವಣೆ ಆಗಿರೋದು ನಿಜಕ್ಕೂ ಕೂಡ ನಾವು ಒಪ್ಪಲ್ಲ ಅನ್ನೋ ರೀತಿ ಕೋಪಗೊಂಡಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.